ನ್ಯೂಸ್ಗೆ ಸ್ವಾಗತ. ದಲಿತ ಸಮಾಜ ಸೇವಕರಾದ ಹಾಗೂ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಸಂಘಟನೆಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ರಮೇಶ್ ಹರಿಜನ್ ಅವರ ಉದ್ಯೋಗದ ಮೇಲೆ ಕಪ್ಪು ಚುಕ್ಕಿ ತರುವ ಹುನ್ನಾರ. ಕಾಣದ ಕಣ್ಣುಗಳು ಇವರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ರಮೇಶ್ ಹರಿಜನ್ ಅವರು ಮತ್ತು ವಿಜಯ್ ಪವಾಡೆ ಅವರ ನಡುವೆ ವೈಯಕ್ತಿಕ ಹಣದ ವ್ಯವಹಾರವಾಗಿದ್ದು, ಈ ವಿಷಯದ ಬಗ್ಗೆ ಕೆಲವು ಸಂಘಟನೆಗಳು ಹಾಗೂ ಸಂಘಟನೆಯ ಕಾರ್ಯಕರ್ತರ ಮಾತನ್ನ ಕೇಳಿಕೊಂಡು ವಿಜಯ್ ಪವಾಡೆ ಅವರು ರಮೇಶ್ ಹರಿಜನ್ ಅವರ ಮೇಲೆ ಸುಳ್ಳು ಪತ್ರಿಕಾಗೋಷ್ಠಿ ನಡೆಸಿದ್ರು. ರಮೇಶ್ ಹರಿಜನ್ ಅವರ ಮೇಲೆ ಸುಳ್ಳು ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೆ ನನ್ನಿಂದ ತಪ್ಪಾಗಿದೆ ಹಾಗೂ ನಾನು ಕೊಟ್ಟಿದ್ದು ಹಣವನ್ನ ಹಿಂತಿರುಗಿ ಕೊಟ್ಟಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ವಿಜಯ್ ಪವಾಡೆ. ಸರ್, ತಮ್ಮ ಹೆಸರು? ವಿಜಯಪ್ಪ. ತಮ್ಮೂರು? ಅಂಕಲಿ. ಸರಿ, ಇದು ಹಣಕಾಸಿನ ಬಗ್ಗೆ ಅಪಪ್ರಚಾರ ಅಂತಂದು ಬರ್ತದೆ ರಮೇಶ್ ಹರಿಜನ್ ಅವ್ರ ಮೇಲೆ. ತಮಗೇನು ಹೇಳಿ ಬಯಸ್ತಿರ್ತಾವೆ? ಅವ್ರ ಜೊತೆ ಸರ್ ಜೊತೆ ವ್ಯವಹಾರ ಮಾಡಿದ್ರೆ ಸರಿನಾ ಇದ್ರಿ. ನಾವು ಅವರಿಗೆ ಸ್ವಲ್ಪ ಒಂದು 2-3 ವರ್ಷ ಅವಧಿ ಕ್ಯಾಶ್ ಕೊಡ್ತಾರಂತ ನಾವು ಹಾದಿ ನೋಡಿ ಅವ್ರಿಗೆ ಸ್ವಲ್ಪ ಕೇಳಾಕ ಹೋಗಾಕ ಹೋಗಿದ್ದು ಇರ್ತಾರೆ ಏನ್ರಿ. ಅಲ್ಲಿ ಹೋದ ತಕ್ಷಣ ರೀ ನಮ್ಗೇನು ನಾವು ಹೊಸಬ್ರಿಗೆ ಹೋಗಾಕ ಅಲ್ಲಿ ನಮ್ಮ ಹಿಂಗೆ ರಿಲೇಟಿವ್ದಾಗ ನಾವು ಅಲ್ಲಿ ಹೋಗಿ ಅಲ್ಲಿ ಒಬ್ಬರ ವ್ಯಕ್ತಿ ಏನಂದ್ರೆ ನಾವು ನ್ಯಾಯ ಬಗೆಹರಿಸ್ಕೊಡ್ತೀವಿ, ನಮ್ಮ ಕಡೆ ಬರ್ರಿ. ನಾವು ಅವ್ರ ಕಡೆ ಹೋಗಿ ಇದೆಲ್ಲ ಇದ್ದಿದ್ದ ವಿಷಯ ಬೇಕು ಕೇಳೋಣ್ರಿ. ಅವ್ರೇನಂದ್ರಿ, ನಾವ್ ನಿಮ್ಗ ನ್ಯಾಯ ಬಗೆಹರಿಸ್ಕೊಡ್ತೀವಿ, ಅಲ್ಲಿನೂ ಪ್ರೆಸ್ ಮೀಟ್ ಮಾಡಿರಿ ನಮ್ದು ಏನ್ರಿ. ಮತ್ತ ಯಾಕೆ ಅಂತ ನಾವೇನಂದ್ರು, ಇಷ್ಟು ಅವ್ರಿಗೆ ಎಷ್ಟು ಅಮೌಂಟ್ ಕೊಡೋದಿತ್ತು ನೀವ ಇದ್ದಿದ್ ನಾ ಅಮೌಂಟ್ ಕೊಡೋದಿತ್ತು ಏನ್ ಸರ್ ಇದ್ರಿ ನಮ್ದು ಒಂದು ಲ್ಯಾಂಡ್ ಸಂಬಂಧ ರೊಕ್ಕ ಅವ್ರಿನವರೆಗೆ ನಮ್ಗೆ ರೊಕ್ಕ ಕೊಟ್ಟಿದ್ರಿ ಮಾಡಿಕೊಡ್ರಿ ಅಂತ ನಾವು ಅವ್ರಿಗೆ ಕೇಳೋಣಂದ್ರೆ ಅವ್ರು ಮಾಡಿಕೊಡ್ತಿಲ್ಲ ಅಂತಂದ್ರೆ ಮತ್ತೆ ಯಾವುದೋ ಒಂದು ಇದಕ್ಕೆ ಹೋಗಿದ್ದೆ ಆಫೀಸ್ಗೆ ಹೋಗಿದ್ದೆ ನಾವು ಬಿ ಅವರಿಗೆ ಸಾಹೇಬರ ಮೇಲೆ ಅಪವಾದ ಬರೆದವ್ರಿ. ಅಲ್ಲ, ಇಷ್ಟು ತಿಳಿದು ನೀವು ಯಾಕೆ ಅಪ್ಪ ತೋರಿಸಿ ನೀವು ಅರ್ಥ ಮಾಡ್ಕೋಬೇಕಲ್ಲ ಸರ್. ಸರ್ ನಮ್ಗೆ ಹೆಂಗಾಯ್ತು, ನಾವು ಇಕ್ಕಿದ್ದು ಹೊಸಬರು ಈಗ ಯಾರೋ ಒಬ್ರು ಅಲ್ಲಿ ಮಾಡ್ತೀನಿ ಅಂತ ಬಂದ್ರೆ ನಾವು ಅವ್ರಿಗೆ ಗೊತ್ತಾಯ್ತು ಎಲ್ಲ ಬೇರೆ ಆಯ್ತು. ಒಬ್ರು ಇದಾರೆ ಹೆಂಗ್ರಿ ಅವ್ರವ್ರು ಇದ್ರದ್ದು ಇದು ಮಾಡ್ಕೋಕ ಅವ್ರವ್ರು ಇದು ಮಾಡ್ಯಾರ್ರಿ ಸರ್. ಸರಿ, ಮತ್ತೆ ಅವ್ರ ಮೇಲೆ ಅಪಪ್ರಚಾರ ಮಾಡೋದು ತಪ್ಪಲ್ರಿ? ಈಗ ಸುಮ್ಮನೆ ಅವ್ರ ಆಸ್ಪಾಸ್ ಮನೆ ಇವ್ರು ಮಾಡಿಸಿ ಅವ್ರ ಅಪರಾಧ ಒಳ್ಳೆ ಮೆಡಿಸನ್ ಅವ್ರವ್ರು ತಮ್ಮನ್ನ ಹಾಳು ಮಾಡಿದಾಗ ಅವ್ರನ್ನ ಹಾಳು ಮಾಡಿದೆ. ನಿಮ್ಮ ಅವ್ರ ಒಳ್ಳೆಸ್ಕರ ನಿಮ್ಮನಿಗೂ ಇದು ಗಲಾಟೆ ತಂದಂಗ ಆಗ್ತದೆ. ಅದಕ್ಕೆ ಅವ್ರ ಹೆಸರು ಹೇಳ್ಬೇಡ ಧಾರಾಳ. ರೊಕ್ಕನವರ ನಮ್ ಕಡೆ ಕೊಟ್ಟಾರ ಸರ್. ಕೊಟ್ಟಿದಾರ? ಎಷ್ಟು ಕೊಟ್ಟಿದ್ದಾರೆ? 1 ಲಕ್ಷ ಕೊಟ್ಟಾರ ಸರ್. ಕೊಡೋ ಹಣ ಕೊಟ್ಟಿದ್ದಾರೆ? ಕೊಡೋ ಹಣ ಬಿ ಅವ್ರು ನಮ್ಮ ಮನೆ ತಗ ಬಂದೆಲ್ಲ ನಮ್ಮ ಜಿದ್ದಿಂದ ಪರಿಸ್ಥಿತಿ ನೋಡಿ ಅವ್ರು ದುಡ್ಡನ್ನು ಕೊಟ್ಟಾರ. ನನಗೆ ಹೋಗಿ ನಾವು ಬರೋದು ಬರ್ಬೇಕು ಸರ್. ಅದು ಯಾರ್ದು ಅವ್ರವ್ರದ್ದು ಏನು ಒಳವತ್ತಂದ್ರೆ ಇದು ನಮಗೆ ಗೊತ್ತಿಲ್ಲ ಸರ್. ನಾವು 1 ಲಕ್ಷ ಸರ್ ಬಂದ್ರೆ ನಂದು ಯಾರು ಮುಗಿತಂತ ನಾವು ಅವ್ರಿಗೆ ಅವ್ರನ್ನೂ ಹೇಳಿಲ್ಲ. ಅವ್ರ ಮುಂದೆ ಆದ್ರೂ 1 ಲಕ್ಷ ಕೊಡೋದು ಹೌದು, ಅವ್ರ ಮುಂದೆ 1 ಲಕ್ಷ ಕೊಡ್ಬೇಕಂತ ಹೇಳಿ ಸಡನ್ಲಿ 5 ಲಕ್ಷ ಅಂತ ಅವ್ರ ಹೆಂಗ್ ಹೇಳಿದ್ರಿ? ಇನ್ನು ಸರ್ ಅದ ಅವ್ರಿಗೆ ಇದು ನಾವು ನಂದ್ರೆ ಇದ್ದದನ್ನ ಕರೆಕ್ಟ್ ಹೇಳಿನ ನಾವು 1 ಲಕ್ಷ ಕೊಡ್ಬೇಕ್ರಿ. 5 ಲಕ್ಷ ಕೊಡೋದಕ್ಕೆ ಯಾರು ಹೇಳಿದ್ರಿ? 5 ಲಕ್ಷ ಅಲ್ಲಿ ಯಾರು ನನಗೆ ಹೊಸಬ್ರು ಯಾರು ಪರಿಚಯ ಇಲ್ಲ ಅಲ್ಲಿ ಅವ್ರ ಹೆಸರು ಅಂತ ಗೊತ್ತಿರುತ್ತೆ ಅಂದ್ರೆ ಮತ್ತೆ ಹೆಂಗೆ ಡೈರೆಕ್ಟ್ ಹೆಂಗ್ ಹೋಗಿ ಭೇಟಿ ಆದ್ರೆ ಯಾರಿಗೆ? ಇಲ್ಲೇ ನಾವು ನಮ್ಮ ರಿಲೇಟಿವ್ ಒಬ್ರು ಇದಾರ, ಅವ್ರ ಹೆಸರು ಇರಲ್ಲ ಅಲ್ಲಿ ಹೋಗಿದ್ದು ನಾವು ರೀ. ಆ ರಿಲೇಟಿವ್ ಕರ್ಕೊಂಡು ಹೋಗಿದ್ದು ಹಂಗಲ್ರಿ ಸರ್, ಹೆಸರು ಹೇಳ್ರಿ. ಹೆಸರು ನಿಮ್ಗೆ ಅವ್ರಿಗೆ ಕರ್ಕೊಂಡವ್ರ ಹೆಸರು ಏನು ಕರ್ಕೊಂಡೋದವ್ರು ಅವ್ರ ಹೆಸರು ಹೇಳಿ ಅದಕ್ಕೇನಿಲ್ಲ ಹೇಳ್ತಾ. ಅದು ಸುಮ್ಮನೆ ಅವ್ರ ಆಸ್ಪಾಸ್ ಮನೆ ಇವ್ರು ಮಾಡಿಸಿ ಅವ್ರ ಅಪರಾಧ ಒಳ್ಳೆ ಮೆಡಿಸನ್ ಹಾಳು ಮಾಡ್ದಂಗೆ ಆಗ್ತದೆ. ತಮ್ಮನ್ನ ಹಾಳು ಮಾಡ್ದಂಗ ಅವ್ರನ್ನ ಹಾಳು ಮಾಡಿದೆ. ನಿಮ್ಮ ಅವ್ರ ಒಳ್ಳೆಸ್ಕರ ನಿಮ್ಮನಿಗೂ ಇದು ಗಲಾಟೆ ತಂದಂಗೆ ಆಗ್ತದೆ. ಅದಕ್ಕೆ ಅವ್ರ ಹೆಸರು ಹೇಳ್ಬೇಡ ಧಾರಾಳವಾಗಿ. ಡೋಂಟ್ ವರಿ. ನಮ್ದು ರಿಲೇಟಿವ್ ಅದಾರ ಅವ್ರ ಸಿದ್ದು ಅಂತ, ಸಿದ್ದು ಮಾಮಗಳು ಅವ್ರ ನಂಗೆ ಕರ್ಕೊಂಡು ಹೋದ್ರಲ್ಲಿ ನಿಂಗೆ ಇದು ನ್ಯಾಯ ಬರಿಗೆ ಕೊಡ್ತೇವೆ ಅಂತೇಳಿ ಅಲ್ಲಿ ಹೋಗಿ ನಾವು ಅವ್ರ ಕಡೆ ಹೋಗಿ ಎಲ್ಲ ಹೇಳಿ ಮಾಡಿಸಿ ಇದ್ದದ್ದು ಬೇಕು ಸರ್ ಹೇಳಿನ. ಈಗ ಅವ್ರ ಕಡೆಯಿಂದ ನಾನು ನ್ಯಾಯ ಸಿಕ್ಕಿದ್ರಿ ನಮ್ಗೆ ಯಾರಿಗೆ ನಾವು ಯಾರಿಗೆ ದುಡ್ಡು ಕೊಟ್ಟಿದ್ದು ನೋಡ್ರಿ, ಅವ್ರು ನಮ್ಗೆ ದುಡ್ಡು ಕೊಟ್ಟಾರ. ಈಗ ಅವ್ರಿಗೆ ನಾವು ತಪ್ಪು ಕ್ಷಮೆ ಕೇಳ್ತೇವ್ರಿ ಸರ್. ಅವ್ರು ಏನು ಹೆಸರು ಬದನಾಮ್ ಮಾಡಿದ್ರು ನಾವು ಇದಾಗಿರೋದಕ್ಕೆ ತಪ್ಪಾಗಿದ್ರಿ ಕ್ಷಮೆ ಕೇಳ್ತೀವ್ರಿ ಅವ್ರಿಗೆ. ಶಿವಾನಂದ್ ಮದರ್ ಅಂತೇಳಿ DSS ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು. ತಮ್ಮೂರು? ಸರ್ ಅರಬಾವಿ. ಸರಿ, ಏನು ವಿಷಯ ಸರ್? ಈಗ ನಮ್ಮ ಇವರ ಹರ್ಜನ್ ಅಂತಂದು ಅವ್ರ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ಅದು ಸುಳ್ಳು ಸತ್ಯನೋ ಏನಂತ ಹೇಳ್ಬೇಕು.
ಏನು ಕರ್ನಾಟಕ ದಲಿತ ಪ್ಯಾಂಥರ್ಸ್ ಸೊಸೈಟಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ನಮ್ಮ ಆತ್ಮೀಯರಾದ ರಮೇಶ್ ಸರ್ಜನ್ ಅವರ ಮೇಲೆ ಸುಳ್ಳಿನ ಅಪವಾದಗಳೇನು ಸೃಷ್ಟಿಯಾಗಿವೆ. ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಹರಿದಾಡ್ತೇವೆ. ಯಾಕಂದ್ರೆ ಒಬ್ಬ ನಾಯಕತ್ವ ತೊಗೊಂಡು ಬೆಳೆಯತನಪ್ಪ ಇವತ್ತಂದ್ರೆ ರಮೇಶ್ ಸರ್ಜನ್ ಅವರು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಇಂಥ ನಾಯಕರಿದಾವೆ. ಇಂಥ ನಾಯಕರ ಮೇಲೆ ಸುಳ್ಳು ಅಪವಾದನೆಗಳು ಭಾಳಷ್ಟು ಬರತ್ತವೆ ಇಂಥವೆಲ್ಲ. ಯಾಕಂದ್ರೆ ನಮ್ಮ ಒಳಗಡೆ ಏನಾಗಿತ್ತಪ್ಪ ಅಂತಂದ್ರೆ ಒಗ್ಗಟ್ಟಿನ ಬಲ ಇಲ್ಲ. ಈ ದೃಷ್ಟಿಯಿಂದ ಯಾವುದೋ ಒಂದು ಒಳಸಂಚಿನ ನಡೆಸಿಕೆಯಿಂದ ರಮೇಶ್ ಸರ್ಜನ್ ಅವರ ಮೇಲೆ ಏನು ಆರೋಪವನ್ನು ಮಾಡಿದ್ದಾರೆ, ದುಡ್ಡಿಂದು 5 ಲಕ್ಷ 6 ಲಕ್ಷ ಅಂತೇಳಿ, ಅದೆಲ್ಲ ಫೇಕ್ ಇರುವಂಥ ಇದ್ವಿ. ಯಾಕೆ ಈಗಾಗಲೇ ಕೂಡ ಏನು ಆ ವ್ಯಕ್ತಿ ದುಡ್ಡು ಕೊಟ್ಟಂಥ ವ್ಯಕ್ತಿ ಏನು ಪಾಟೀಲ್ ಅದನ್ನಲ್ಲ, ಆ ವ್ಯಕ್ತಿಯೇ ಕೂಡ ಬಂದು ಹೇಳಿಕೆಯನ್ನು ಕೊಟ್ಟದಾನ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದ್ರೆ, ಯಾವುದೋ ವ್ಯಕ್ತಿಯನ್ನು ಆರೋಪಿ ಅಂತೇಳಿ ನಾವು ಇಲ್ಲಿ ಮೀಡಿಯಾ ಮುಂದೆ ಸೋಷಿಯಲ್ ಮೀಡಿಯಾ ಮುಂದೆ ಮಾತಾಡ್ಬೇಕಂದ್ರೆ ಆ ವ್ಯಕ್ತಿಗೆ ಕ್ಯಾರೆಕ್ಟರ್ ಏನಿದೆ, ಅದಕ್ಕೆ ಏನು ಸಂಬಂಧಪಟ್ಟ ದಾಖಲೆ ಸೃಷ್ಟಿಗಳದಾವೋ ಏನು ಇಲ್ಲೋ ಅನ್ನೋದು ಪರಿಪೂರ್ಣವಾಗಿ ಅದನ್ನು ವಿಚಾರಣೆಯನ್ನು ಮಾಡಿ ಆ ನಂತರ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಎಲ್ಲ ವಿರೋಧಿಗಳಿಗೆ ಮುಟ್ಟುವಂಗೆ ನಾವು ಈ ಸಂದೇಶವನ್ನು ರವಾನೆ ಮಾಡ್ತಿದ್ದೇವೆ. ಯಾಕಂದ್ರೆ ಹಿಂಗೆ ದಿನನಿತ್ಯ ನಾಯಕ ಹಿಂಗೆ ಬೆಳೆಯುವಂಥ ಒಬ್ಬ ಯುವಕ ನಾಯಕರ ಮೇಲೆ ಈ ರೀತಿ ಆಗ್ತಾ ಹೋದ್ರೆ. ಓಕೆ ಸರ್. ಸರ್ ತಮ್ಮ ಹೆಸರು? ಸಂಜು ಹೊಸಮನಿ ಅಂತ ಹೇಳ್ರಿ. ತಮ್ಮೂರು? ಅಡಿನಾಳು. ಈಗ ಅಡಿನಾಳು. ಅಡಿಗಿಲ್ಲ. ರಮೇಶ್ ಸರ್ಜನ್ ಹಾಗೂ ಮತ್ತು ಇನ್ನಿತರ ಬಂದಂಥ ವ್ಯಕ್ತಿಗಳ ಅವ್ರ ವಿಷಯನ ತಮಗೆ ಗೊತ್ತಿದ್ದದನ್ನು ಮಾಹಿತಿಯನ್ನು ಸರಿಯಾಗಿ ಹೇಳ್ಬೇಕಾಗ್ತದೆ. ಹೇಳ್ತಾರಲ್ಲ, ರಮೇಶ್ ಸರ್ಜನ್ ಅವರು ಒಳ್ಳೆ ಮನುಷ್ಯರು. ಅವರು ಏನೈತ್ರಿ, ಅವ್ರ ಸಂಘಟನೆ ಐತಿ, ಅವ್ರ ಪಾಡಿಗೆ ಅವ್ರು ಅದಾರೆ. ಮತ್ತು ಅಂತ ರೊಕ್ಕ ತಗೊಂಡು ತಿನ್ನುವ ಮನುಷ್ಯರು ಅಲ್ರಿ ಅವ್ರು. ಯಾಕಂದ್ರೆ ಒಳ್ಳೆ ಮನುಷ್ಯ ಅದಾರು. ಸುಳ್ಸುದು ಯಾರೋ ಏನೋ ಅಪ್ಪ ತೋರಿಸಿ ಅವ್ನ ಮ್ಯಾಗ ಕಲಂಕ ತಂದಾರ್ರಿ. ಅದೇ ಕೊಟ್ಟಂತ ಹೆಸರು ಯಾರು ಅವ್ರು ಕೊಟ್ಟಂತ? ಅವ್ರು ಕೊಟ್ಟಂತ ಹೆಸರು ಅವ್ರ ಪಾಟೀಲ್ ಅತ್ತಾಡ್ರಿ. ಪಾಟೀಲ್ ಪೂರ್ತಿ ಹೆಸರು ಅವ್ರ ಹೆಸರು ಗೊತ್ತಿಲ್ರಿ. ಪಾಟೀಲ್ ಅತ್ತಾಡ್ರಿ. ಅವ್ರ ಚಿಕ್ಕೋಡವ್ರಿ. ಚಿಕ್ಕೋಡವ್ರು. 1 ಲಕ್ಷ ರೂಪಾಯಿ ಏನೋ ಕೊಟ್ಟದಾರಂತ ಒಪ್ಕೊಂಡಾರ್ರಿ. ಅವ್ರು ಈಗ ಅಧ್ಯಕ್ಷರು, ನಿಮ್ಮ ದಲಿತ ಸಂಘದ ಅಧ್ಯಕ್ಷರು ಒಳ್ಳೆ ಮನುಷ್ಯರು. ಒಳ್ಳೆ ಮನುಷ್ಯ. ಹೌದಾ? ಕೊಟ್ಟಂತ ಒಳ್ಳೆ ಮನುಷ್ಯ ಅಲ್ಲ ಸರ್? ಕೊಟ್ಟಂತಾರ ಒಳ್ಳೆ ಮನುಷ್ಯ. ಅವರು ಒಳ್ಳೆಯವ್ರನ್ನಾರ. ಯಾಕಂದ್ರ ಅವ್ರ ಕೆಲ್ಸಕ್ಕಾಗಿ ಕೊಟ್ಟದಾರ. ಅದನ್ನ ಕೊಟ್ಟದಾರು, ಅದನ್ನ ಮಾತು ವಾಪಸ್ ಕೊಟ್ಟದಾರ. ಅವ್ರದ ಅದ್ ಏನ್ ಮಾಡ್ಯಾರ್ರಿ, ಸುಳ್ಳ 5 ಲಕ್ಷ ಕೊಟ್ಟದಂತ ಬೇರೆದವ್ರ ಮಾತು ಕೇಳಿ ಅದನ್ನ ಏನ್ ಮಾಡ್ಯಾರ, ಪಾಪ ಅವ್ರ ಮೂಲಕವಾಗಿ ಮೀಡಿಯಾದವ್ರಿಗೆ ಹೇಳಾಕಚ್ಚಾರ. ಅದಕ್ಕಾಗಿ ಅವ್ರು ಒಳ್ಳೆ ಮನುಷ್ಯ ಅದಾರು. ಅವ್ರ ಅಧ್ಯಕ್ಷರು ಅವ್ರ ಯಾವ್ದು ತಪ್ಪು ಮಾಡಿದಿಲ್ಲ, ಮಾಡಂಗಿಲ್ಲ. ಅದಕ್ಕಾಗಿ ಅವ್ರದ್ದು ಒಳ್ಳೆ ಒಂದು ಇದೈತ್ರಿ, ಸಂಘಟನೆ ಐತಿ. ಕರ್ನಾಟಕ ದಲಿತ ಪ್ಯಾಂಥರ್ಸ್ ಸಂಘಟನೆ ರಾಜ್ಯ ಅಧ್ಯಕ್ಷರದವರು ಒಳ್ಳೆಯವ್ರದವ್ರು. ಈಗ ಅವ್ರಿಗೆ ದುಡ್ಡು ಕೊಟ್ಟಿದಾರ? ಅವರು ವಾಪಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತದೆ? ಗೊತ್ತೈತೆ. ಎಷ್ಟು ಸರ್ ಕೊಟ್ಟಿದ್ದಾರೆ? ದಿನನಿತ್ಯದ ಅಪ್ಡೇಟ್ಗಳಿಗಾಗಿ ಅಪ್ಪು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲಿಂಕ್ ಎಲ್ಲರಿಗೂ ಶೇರ್ ಮಾಡಿ.